ಮೂವಿ ಫ್ಯಾನ್ಸ್. ಈಗಿನ ಪ್ರೆಸೆಂಟ್ ಟೈಮಲ್ಲಿ ನಾವು ಎಲ್ಲರೂ ಫೋನಿಗೆ ಅಡಿಕ್ಟ್ ಆಗಿದ್ದೀವಿ. ನಮ್ಮ ಅರ್ಧ ದಿನದ ಲೈಫು ಫೋನಲ್ಲೇ ಕಳಿತೀವಿ ಅಂತ ಅನ್ಬೋದು. ಅಲ್ಲಿ ಏನು ಕಂಟೆಂಟ್ಸ್ ಬರ್ತಾ ಇದೆ ಅದನ್ನು ನಾವು ಶೇಖರಣೆ ಮಾಡ್ತಾ ಇದ್ದೀವಿ ಇನ್ಫಾರ್ಮೇಷನ್ಸ್ಗಳನ್ನು ಅಂತ ಅನ್ಬೋದು. ಜಗತ್ತ ಪೂರ್ತಿ ಏನೇನು ನಡೀತಾ ಇದೆ ಅನ್ನೋದು ಒಂದು ಫೋನ್ ಮೂಲಕನೇ ನಾವು ತಿಳ್ಕೊತೀವಿ. ಹಾಗೆ ಇದರಲ್ಲಿ ನಮ್ಮ ತಂದೆ ತಾಯಿಗಳಿಗಾಗಲಿ ನಮ್ಮ ಪರ್ಸ್ನಲ್ ಲೈಫ್ಗಳಿಗಾಗಲಿ ನಾವು ಕೊಡುವಾದ ಟೈಮ್ನ ನಾವು ಸರಿಯಾಗಿ ಕೊಡ್ತಾ ಇರಲ್ಲ. ಅದನ್ನು ಡೈರೆಕ್ಟ್ರು ತಗೊಂಡು ಒಂದು ಫ್ಯೂಚರಿಸ್ಟಿಕ್ ಆಗಿ ತೆಗಿತೀವಿ ಅಂತ ಹೇಳ್ಕೊಂಡು ಒಂದು ಲವ್ ಇನ್ಶೂರೆನ್ಸ್ ಕಂಪ್ನಿ ಅನ್ನೋ ಒಂದು ಮೂವಿನ ತೆಗೆದಿದ್ದಾರೆ ಅಂತ ಅನ್ಬೋದು. ಇದು ಕಾನ್ಸೆಪ್ಟ್ ವಿಚಾರಕ್ಕೆ ಬಂದರೆ, ಒಂದು ಲವ್ ಇನ್ಶೂರೆನ್ಸ್ ಕಂಪ್ನಿ ಒಂದು ಆ್ಯಪನ್ನ ಲಾಂಚ್ ಮಾಡಿದ್ದಾರೆ. ಆ್ಯಪಲ್ಲಿ ಈ ವ್ಯಕ್ತಿ ಏನು ಮಾಡಬೇಕು ಏನು ಮಾಡ್ಬಾರ್ದು, ಹಾಗೆ ಅವನಿಗೆ ಹುಡುಗ 100% ಆಗಿ ಸೆಟ್ ಆಗ್ತಾನ ಇಲ್ಲ ಮುಂದೆ ಹೋಗಿ ಡಿಸೈಡ್ ಆಗ್ತಾರ ಅನ್ನೋದನ್ನೆಲ್ಲ ಈ ಆ್ಯಪಲ್ಲೇ ಅಳವಡಿಸ್ಕೊಟ್ಟಿರುತ್ತೆ. ಒಂದು ಆ್ಯಪ್ ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತಾ ಅನ್ನೋದೇ ನಮಗೆ ಕ್ವಶನ್ ಮಾರ್ಕು. ಅದನ್ನೇ ಉತ್ತರ ಹೇಳೋದಕ್ಕೆ ನಮ್ಮ ಹೀರೋ ಬರ್ತಾರೆ ಅಂತ ಅನ್ಬೋದು. ಇದು ಮೂವಿಯಲ್ಲಿ ಹಲವಾರು ಆಯಾಮಗಳಲ್ಲಿ ಹಲವಾರು ವಿಚಾರಗಳನ್ನು ಹೇಳೋಕ್ಕೆ ಹೊರಟಿದ್ದಾರೆ ಮೂವಿ. ಆದರೆ ಯಾವ ವಿಚಾರಗಳು ನಮಗೆ ಕನೆಕ್ಟ್ ಆಗಲ್ಲ ಅಂತ ಅನ್ಬೋದು. ಯೂಸ್ ಮಾಡಿರೋ ಸ್ಕ್ರೀನ್ ಪ್ಲೇ ಆಗಲಿ, ಡೈಲಾಗ್ ಸೈಟಿಂಗ್ ಆಗಲಿ, ಕಾಮಿಡಿ ಎಲಿಮೆಂಟ್ಸ್ಗಳಾಗಲಿ, ಆ ಸೆಕೆಂಡ್ ಹಾಫ್ ಅಂಶಗಳಾಗಲಿ, ಹೀರೋ ಮತ್ತು ವಿಲನ್ನ ಕೆಮಿಸ್ಟ್ರಿ ಸೀನ್ಸ್ಗಳಾಗಲಿ, ಹಾಗೆ ಇಲ್ಲಿ ಲವ್ ಆ್ಯಂಗಲ್ ಆಗಲಿ ಎಲ್ಲ ಲಿಟ್ರಲ್ ಆಗಿ ಡಿಸಾಸ್ಟರ್ ಆಗಿ ಹೋಗ್ತಾ ಇತ್ತು ಅಂತ ಅನ್ಬೋದು. ಈಸಿಯಾಗಿ ಹಲವಾರು ವಿಚಾರಗಳು ಪ್ರಿಡಿಕ್ಟಬಲ್ ಆಗಿದ್ರೂ ಕಥೆಯ ನರೇಷನ್ ಸ್ಟೈಲಿಂದ ಮೂವಿ ಇಂಟ್ರೆಸ್ಟ್ನ ಕಾಪಾಡ್ಕೊಳ್ಳಲ್ಲ. ಹಾಗೆ ಹಲವಾರು ಕ್ಯಾರೆಕ್ಟರ್ಸ್ಗಳು ಈ ಮೂವಿಯಲ್ಲಿ ಬಂದ್ರೂ ಯಾವ ಕ್ಯಾರೆಕ್ಟ್ರು ನಮಗೆ ಕನೆಕ್ಟ್ ಆಗಲ್ಲ. ಅದರಿಂದ ಮೂವಿ ನಮಗೆಲ್ಲೋ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಈ ಮೂವಿ ನನಗಂತೂ ಲಿಟ್ರಲ್ ಆಗಿ ಬೇಜಾರಾಯಿತು. ಯಾತಕ್ಕೋಸ್ಕರ ಈ ಮೂವಿ ನನಗೆ ನೋಡಿದೆ ಅಂದರೆ ಫುಲ್ಲಾಗಿ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು, ಸಾಂಗ್ಸ್ಗಳು ಲಿಟ್ರಲ್ ಆಗಿ ಚೆನ್ನಾಗಿದ್ವು ಅಂತ ಅನ್ಬೋದು. ವಿಜುವಲೈಸೇಷನ್ಸ್ಗಳು, ಎಫೆಕ್ಟ್ಸ್ ವರ್ಕ್ಗಳು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ಅದು ಮೂವಿಗೆ ಬಂಡವಾಳ ಎಷ್ಟು ಹಾಕಿದ್ದಾರೆ ಅನ್ನೋದನ್ನು ಕ್ಲೀನಾಗಿ ಕಾಣಿಸುತ್ತೆ ಆ ವಿಜುವಲೈಸೇಷನ್ಸ್ಗಳಲ್ಲೆಲ್ಲ ಅಂತ ಅನ್ಬೋದು. ಖಂಡಿತ ಈ ಮೂವಿನ ನೀವು ಫ್ಯಾಮಿಲಿ ಸಮೇತ ಒನ್ ಟೈಮ್ ವಾಚಬಲ್ಲು. ಇದು ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತಾಯಿದೆ. ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಇದೆ ಅಂತ ಅನ್ಬೋದು. ನೀವು ಚೆಕ್ಔಟ್ ಮಾಡಿಲ್ಲ, ಇಲ್ಲ ನಿಮ್ಗೆ ಹಲವಾರು ಕ್ವಶನ್ ಇದೆ ಅಂದರೆ ಈ ಮೂವಿನ ಹೋಗಿ ನೋಡಿ. ನಿಮಗೆ ಕ್ವಶನ್ಸಿಗೆ ಉತ್ತರ ಸಿಕ್ಕರೆ ಮರಿದ ನನಗೆ ಕಮೆಂಟ್ ಮಾಡಿ. ಹಾಗೆ ಮೂವಿಯ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.